ಏನು ನಿನ್ನ ಹೆಸರು? ಕುಮಾರ್ಗಣಿ. ನೀನೊಂದು ಪ್ರಯೋಗ ಮಾಡ್ತಾ ಇದೆಯಾ, ವಸ್ತುಗಳ ಅನ್ವೇಷಣೆ ಮಾಡೋವಂಥದ್ದು. ಅದರಲ್ಲಿ ಮೊದಲನೇದಾಗಿ ನೀನೇನು ದ್ರಾವಣ ತಗೊತಿದ್ಯಾ? ನಿಂಬೆ ರಸದ ದ್ರಾವಣ. ಹೌದಾ? ಏನು ಮಾಡ್ತೀಯ ನಿಂಬೆ ದ್ರಾವಣ ತಗೊಂಡು? ಲಿಟ್ಮಸ್ ಕಾಗದ ಮೇಲೆ ಹಾಕ್ತೀನಿ. ಹಾಕಪ್ಪ, ಹಾಕೊಂದ ನೀನು. ಯಾವ ಬಣ್ಣ ಚೇಂಜ್ ಆಗ್ತಾ ಇದೆ ಮಾತಾಡಿ ಅಲ್ವಾ? ಅದು ನೀವೇ ತಯಾರು ಮಾಡಿರೋ ಲಿಟ್ಮಸ್ ಕಾಗದ ಆಗಿದೆ. ಹಾಗಾಗಿ ಅದೇನಾಗ್ತಾ ಇದೆ, ಪಿಂಕ್ ಆಗ್ತಾ ಇದೆ. ನೋಡಿ ಇದ್ರ ಮೇಲೆ ಹಾಕು, ಆ ನೀಲಿ ಲಿಟ್ಮಸ್ ಮೇಲೆ ಹಾಕು. ಹಾಂ, ನೋಡೋಣ ಏನಾಗ್ತದೆ ಅಂತ. ಹೌದಾ? ಏನಾಗ್ತಾ ಇದೆ, ಕೆಂಪಾಗಿ ಪರಿವರ್ತನೆ ಹೊಂದ್ತಾ ಇದೆ. ಹೌದು ತಾನೇ? ಹಾಂ, ರೈಟ್. ಈಗ ಅದೇ ನಿಂಬೆ ಹಣ್ಣಿನ ದ್ರಾವಣನ ಒಂದು ಕೆಂಪು ಲಿಟ್ಮಸ್ ಮೇಲೆ ಹಾಕು, ನೋಡೋಣ ಏನು ಬದಲಾವಣೆ ಆಗುತ್ತೆ ನೋಡೋಣ. ಏನು ಬದಲಾವಣೆ ಆಯಿತು? ಏನು ಬದಲಾವಣೆ ಆಗಲಿಲ್ಲ. ಹಾಗಾದರೆ ನಿಂಬೆ ರಸ ಏನು ನೀಲಿ ಲಿಟ್ಮಸನ್ನು ಯಾವ ಬಣ್ಣ ಮಾಡ್ತು? ಕೆಂಪು ಬಣ್ಣವನ್ನಾಗಿ ಬದಲಾಯಿಸ್ತು. ಆದರೆ ಕೆಂಪು ಬಣ್ಣ ಏನು ಬದಲಾವಣೆ ಆಗಲಿಲ್ಲ. ಹಾಗಾದರೆ ನಿಮಗೊಂದು ಹೇಳ್ಕೊಟ್ಟಿದ್ದೀನಿ, ನೀಲಿ ಲಿಟ್ಮಸನ್ನು ಕೆಂಪು ಮಾಡ್ತಕ್ಕಂತಹ ದ್ರಾವಣಗಳನ್ನು ಯಾವ ಗುಣ ಇದೆ? ಆಮ್ಲೀಯ ಗುಣ ಇದೆಯೋ ಪ್ರತ್ಯಾಮ್ಲೀಯ ಗುಣ ಇದೆಯಾ? ಆಮ್ಲೀಯ ಗುಣ. ವೆರಿ ಗುಡ್. ಹೌದು ತಾನೇ? ಆಮ್ಲೀಯ ಗುಣ ಇದೆ. ಬೇರೆಯವ್ರಿಗೆ ಕೊಡಪ್ಪ, ಇನ್ನೊಬ್ಬರಿಗೆ. ಈಗ ಇಲ್ಲಿ ಅಡುಗೆ ಸೋಡದ ದ್ರಾವಣ ಇದೆ. ಹೌದಲ್ಲ? ಏನಪ್ಪ ನಿನ್ನ ಹೆಸರು? ರಾಹುಲ್. ತಗೋ, ನೀನು ಅಡುಗೆ ಸೋಡದ ದ್ರಾವಣ ತಗೋ, ಒಂದು ಡ್ರಾಪನ್ನು ಹೇಳ್ಕೊಂಡ ಏನು ಮಾಡ್ತೀಯ ಈಗ? ಇದನ್ನು ಕೆಂಪು ಲಿಟ್ಮಸ್ ಮೇಲೆ ಹಾಕು. ಕೆಂಪು ಲಿಟ್ಮಸ್ ಮೇಲೆ ಹಾಕು. ಏನನ್ನ ಬದಲಾವಣೆ ಆಗುತ್ತೇನೋ ನೋಡು. ಪ್ರೆಸ್ ಮಾಡು. ಹಂಗೆ ಬಿಡು. ಹಾಂ, ಇನ್ನು ಸ್ವಲ್ಪ ಹಾಕಿದರೆ ಚೆನ್ನಾಗಿರೋದು. ಆಗಲಿ. ಏನಾಗಿದೆ? ಯಾವ ಬಣ್ಣ ಬದಲಾವಣೆ ಆಗ್ತಾ ಇದೆ? ನೀಲಿ ಬಣ್ಣ ಆಗ್ತಾ ಇದೆ. ಅಂದರೆ ನಿಮಗೆ ಗೊತ್ತಾಯಿತು ಏನಪ್ಪ ಅಂತಂದರೆ, ಕೆಂಪು ಲಿಟ್ಮಸ್ಸನ್ನು ನೀಲಿ ಬಣ್ಣವಾಗಿ ಪರಿವರ್ತಿಸ್ತಕ್ಕಂಥ ದ್ರಾವಣಗಳು ಯಾವ ಗುಣ ಹೊಂದಿದ್ದಾವೆ? ಯಾವ ಗುಣ ಹೊಂದಿದ್ದಾವೆ? ವೆರಿ ಗುಡ್. ಪ್ರತ್ಯಾಮ್ಲೀಯ ಗುಣ ಹೊಂದಿದ್ದಾವೆ ಇವು ಅಂತ ಗೊತ್ತಾಯ್ತಾ? ಹಾಗಾದರೆ ಅಡುಗೆ ಸೋಡದ ಜೊತೆಯಲ್ಲಿ ಮತ್ತೊಂದು ಯಾವುದಿದೆ ಪ್ರತ್ಯಾಮ್ಲೀಯ ಗುಣ ಹೊಂದಿರೋದು? ವಾಷಿಂಗ್ ಪುಡಿ ದ್ರಾವಣ. ಹೌದಾ? ವೆರಿ ಗುಡ್. ನೆಕ್ಸ್ಟ್ ಇನ್ನೊಬ್ರಿಗೆ ಕೊಡ್ರಿ. ತಗೊಮ್ಮ, ಯಾರಾದರೂ ಹೆಣ್ಮಗಳು ತಗೊಮ್ಮ, ಇದನ್ನು ತಗೋ. ಯಾವ ದ್ರಾವಣ ಅದು? ಉಪ್ಪಿನ ದ್ರಾವಣ. ಸ್ವಲ್ಪ ತಗೊಂಡಿದ್ಯಾ? ಹಾಂ, ಸರಿ. ಯಾವುದಕ್ಕೆ ಹಾಕ್ತೀಯ ಈಗ? ನೀಲಿ ಲಿಟ್ಮಸ್ ಕಾಗದದ ಮೇಲೆ ಹಾಕು. ಇಲ್ಲ ಹಾಕು, ಇದ್ರ ಮೇಲೆ. ಏನಾಗ್ತಾ ಇದೆ? ನೋ ಚೇಂಜ್. ಇಲ್ಲಿ ಕೆಂಪು ಲಿಟ್ಮಸ್ ಕಾಗದದ ಮೇಲೆ ಹಾಕು. ನೋ ಚೇಂಜ್. ಅಂದ್ರೇನು? ಇದು ಕೆಂಪುನೂ ಬದಲಾಯಿಸಲಿಲ್ಲ, ನೀಲಿನ ಕೆಂಪುನೂ ಮಾಡಲಿಲ್ಲ, ಕೆಂಪನ್ನ ನೀಲಿನೂ ಮಾಡಲಿಲ್ಲ. ಹಾಗಾದರೆ ಅದು ಈ ಎರಡು ದ್ರಾವಣಗಳನ್ನು ನಾವೇನು ಅನ್ಬೋದು? ತಟಸ್ಥ ದ್ರಾವಣಗಳು. ಹಾಗಾದರೆ ನಾವು ಎ ಗುಂಪು, ಬಿ ಗುಂಪು, ಸಿ ಗುಂಪು ಅಂತ ಮಾಡೋಣ. ಅದ್ರಾಗ ಎ ಗುಂಪಿನ ದ್ರಾವಣಗಳನ್ನು ಎಂಥ ಗುಣ ಇದರಲ್ಲಿ? ಆಮ್ಲೀಯ ಗುಣ ಹೊಂದಿರತಕ್ಕಂಥ ದ್ರಾವಣಗಳು. ಇವು ಯಾವ ಬಣ್ಣದ ಲಿಟ್ಮಸನ್ನು ಯಾವ ಬಣ್ಣವಾಗಿ ಪರಿವರ್ತಿಸ್ತವೆ? ಕೆಂಪು ಲಿಟ್ಮಸ್ ಆಗಿ ಪರಿವರ್ತಿಸ್ತವೆ. ಇದು ಯಾವುದ್ರ ಗುಣ? ಆಮ್ಲದ ಗುಣ. ಹಾಗೆ ಇವು ಏನಿದಾವೆ, ವಾಷಿಂಗ್ ಪುಡಿ ದ್ರಾವಣ ಮತ್ತು ಅಡುಗೆ ಸೋಡದ ದ್ರಾವಣ ಯಾವುದನ್ನು ಯಾವುದಾಗಿ ಬದಲಾಯಿಸ್ತವೆ? ಕೆಂಪು ಲಿಟ್ಮಸ್ಸನ್ನು ನೀಲಿ ಬಣ್ಣವಾಗಿ ಪರಿವರ್ತಿಸ್ತವೆ. ಹಾಗಾಗಿ ಇವು ಎಂಥ ಗುಣ ಐತೆ ಅಂತ ಹೇಳ್ಬೋದು? ಪ್ರತ್ಯಾಮ್ಲೀಯ ಗುಣ ಇದೆ ಅಂತ ಹೇಳ್ಬೋದು. ಹೌದಾ? ನೆಕ್ಸ್ಟ್ ಸಿ ವಲಯಕ್ಕೆ ಬಂದಾಗ ಇದನ್ನು ಯಾವುದು ನೀಲಿನ ಕೆಂಪುನೂ ಮಾಡಲ್ಲ, ಕೆಂಪು ಲಿಟ್ಮಸನ್ನು ನೀಲಿನೂ ಮಾಡಲ್ಲ. ಹಾಗಾಗಿ ಈ ಎರಡು ದ್ರಾವಣ, ಯಾವುದು ಸಕ್ಕರೆ ದ್ರಾವಣ ಮತ್ತು ಉಪ್ಪಿನ ದ್ರಾವಣ, ಇವುಗಳ ಮುಖಾಂತರ ಅವನ್ನೇನಂತ ಹೇಳ್ಬೋದು ನಾವು? ತಟಸ್ಥ ದ್ರಾವಣಗಳು ಅಂತ ಹೇಳ್ಬೋದು. ರೈಟ್? ಇದ್ರ ಮುಖಾಂತರ ನಮಗೇನು ಗೊತ್ತಾಯಿತು? ಇದು ಒಂದು ಟೆಸ್ಟ್ ಮಾಡಿದ್ದೀವಿ ನಾವು. ಇದನ್ನು ಈ ಥರ ನಾವು ಲಿಟ್ಮಸ್ ಪೇಪರನ್ನು ಇಟ್ಕೊಂಡು, ನಾವು ಲಿಟ್ಮಸ್ ಕಾಗದವನ್ನು ಇಟ್ಕೊಂಡು ಏನು ಮಾಡಬೇಕು? ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಇರ್ತಕ್ಕಂಥ, ಏನು ಹೇಳಿ, ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಇರ್ತಕ್ಕಂತಹ ವಸ್ತುಗಳಲ್ಲಿ ಆಮ್ಲೀಯ ಗುಣ ಯಾವುದರಲ್ಲಿದೆ, ಪ್ರತ್ಯಾಮ್ಲೀಯ ಗುಣ ಯಾವುದರಲ್ಲಿದೆ, ತಟಸ್ಥ ಗುಣ ಯಾವುದರಲ್ಲಿದೆ ಅಂತ ಟೆಸ್ಟ್ ಮಾಡ್ಬೋದು. ರೈಟಾ? ಇದು ನಾವು ಮೊದಲನೇ ಅಂದರೆ ವಿಜ್ಞಾನದ 2ನೇ ಪಾಠ, ವಸ್ತುಗಳ ಅನ್ವೇಷಣೆ ಮತ್ತು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ತಟಸ್ಥ ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋದೊಂದು ಚಟುವಟಿಕೆ.
ಓಕೆನಾ? ಎಲ್ಲರಿಗೂ ಇಷ್ಟ ಆಯ್ತಾ? ಈಗ ಸ್ಪಷ್ಟವಾಗಿ ಹೇಳ್ತೀರಾ ನೀವು? ಒಂದು ಸಾರಿ ಚೆಕ್ ಮಾಡಿಬಿಡೋಣ ಆಯಿತಾ? ಇದ್ರಾಗೆ ಪ್ರತ್ಯಾಮ್ಲೀಯ ಗುಣ ಹೊಂದಿರೋವು ಯಾವುದು ತೋರಿಸ್ರಿ. ಪ್ರತ್ಯಾಮ್ಲೀಯ ಗುಣ ಹೊಂದಿರೋದು ರೇಸ್ ಹೆಸರು ಹೇಳಿ ಅದ್ರದ್ದು. ಇವೆರಡು ನಮಗೆ ಮಾದರಿಯಾಗಿ ಸಿಕ್ಕಿದಾವೆ. ಇನ್ನೊಂದಷ್ಟು ಚೆಕ್ ಮಾಡ್ಬೋದು ಆಯಿತಾ? ಹಾಗಾದರೆ ಆಮ್ಲೀಯ ಗುಣ ಯಾವುದ್ರಲ್ಲೈತೆ ತೋರಿಸಿ ಇದರಲ್ಲಿ. ಹಾಂ ಹೇಳಿ, ಅದು ಯಾವ್ಯಾವ ಇದ್ದಾವೆ? ಹಾಂ, ವೆರಿ ಗುಡ್. ಹೌದು ತಾನೇ? ಡೌಟ್ ಇಲ್ಲ ತಾನೇ ಇದು? ಸೊ ಇದನ್ನು ಚೆಕ್ ಮಾಡಿದ್ದೆ ಯಾವುದ್ರ ಆಧಾರದ ಮೇಲೆ ನಾವು? ಲಿಟ್ಮಸ್ ಕಾಗದಗಳ ಆಧಾರದ ಮೇಲೆ. ಹೌದು ತಾನೇ? ಸೊ ಇದು ಯಾವ ದ್ರಾವಣ ಅಂತ ಡಿಸೈಡ್ ಮಾಡಿದ್ರಿ ನೀವು? ಏನವು ತಟಸ್ಥ ದ್ರಾವಣದ ವಿಶೇಷ? ಹಾಂ, ಕೆಂಪುನೂ ಮಾಡಲಿಲ್ಲ. ಹೌದು ತಾನೇ? ನೀಲಿ ಲಿಟ್ಮಸನ್ನು ಕೆಂಪುನೂ ಮಾಡಲಿಲ್ಲ, ಕೆಂಪು ಲಿಟ್ಮಸನ್ನು ನೀಲಿನೂ ಮಾಡಲಿಲ್ಲ. ಹಾಗಾಗಿ ಅದನ್ನೇವಂತ ಹೇಳಿದ್ವಿ? ತಟಸ್ಥ ದ್ರಾವಣ. ವೆರಿ ಗುಡ್. ಅರ್ಥ ಆಯ್ತಾ?